ನಿಮ್ಮೂರಿಗೆ ಬಂದ್ರೆ ಹಿಂದೆ ಹೇಳ್ತಾರೆ ನಿಮ್ಗ ಈಗ ಏನ್ ಹೇಳ್ತಿದ್ರಣ್ಣ ಈಗ ಸುಳ್ಳು ಹೇಳ್ತಾರೆ ನಿಮ್ಗೆ ಈಗ ದೇವಸ್ಥಾನ ಓಪನ್ 11:30 ಇಂದ 12 ಗಂಟೆ ಕೊಟ್ಟು ಅಂತ ಹೇಳ್ತಾ ಯೋಗೇಶ ಊರಲ್ಲಿ ಇದ್ದೀರಾ ಅಥವಾ ಊರಲ್ಲೇ ಐತೆ ಬಿಟ್ರೆ ಊರಲ್ಲಿ ಕೆಲಸ ಮಾಡಿ ಗ್ರಾಮಸ್ಥರಿಗೆ ಗೊತ್ತಾಗಲ್ಲ ಊರಲ್ಲಿ ಇತ್ತು ಊರಲ್ಲಿ ಇದ್ರ ಇಲ್ವಾ ಆ ಟೈಮಲ್ಲಿ ನೋಡಿ ಸರ್ ಈಗ ಊರಲ್ಲೇ ಇದ್ದ ಊರಲ್ಲೇ ಇದ್ದಣ ನಾವೇ ಹೇಳಿದ್ವಿ ನಾವೆಲ್ಲ ಒಂದೇ ಪಾಯಿಂಟ್ ನಾವೇ ಹೇಳಿದ್ವು ನೋಡಪ್ಪ ಫಸ್ಟ್ ದುಡ್ಡು ಇಸ್ಕೊಬ ಸಂತೋಷ್ ಹತ್ರ ಸ್ಟೇಜ್ ಮೇಲೆ ಕಳ್ಸಕ್ಕಲ್ಲ ನಮಗೆ ಅಗೌರವ ಆಗುತ್ತೆ ಸ್ಟೇಜ್ ಮೇಲೆ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹಿಂಸೆ ಮಾಡಿ ನಾವು ಕಳ್ಸಿದ್ವಿ ಗ್ರಾಮದಲ್ಲಿಂದ ನಾವೇ ಕಳ್ಸಿದ್ವಿ ಹಿಂಸೆ ಮಾಡಿ ಊರಲ್ಲಿ ಇದ್ದಲ್ಲ ಹಿಂಸೆ ಮಾಡಿ ಕಳ್ಸಿದ್ವಿ ನಾವು ಒಂದು ಸರಿ ಸುಮಾರು ಎಷ್ಟು ಗಂಟೆ 11 ಬೆಳಗಿನ ಹಿಂಸೆ ಕೊಟ್ಟೆ ಬಿಡಿವಿ ನಾವು ಹೋಯ್ತು 2 ಹೋಗ್ಯಾರ ಏನೋ ಕಾಕಚಾಳು ಏನೋ ಶಿವಣ್ಣಾರ್ಥಕ್ಕೆ ಹೋಗಿ 5 ಗಂಟೆ ದುಡ್ಡು ಇಸ್ಕೊ ಬಂದೆ 4 ಲಕ್ಷ ಅಂತ 3 ಜನ ಹೋಗಿ ಇಸ್ಕೊ ಬಂದೆ ಅಂತ ಹೇಳ್ತಾರೆ. ಸಂತೋಷನ್ನ ಹೇಳ್ತಾರೆ ಅದಕ್ಕಿಂತ ಮೊದಲು 11 ಗಂಟೆ 10 ಲಕ್ಷ ಕೊಟ್ಟಿದೆ ಅಂತ ನ್ಯಾಯ ಮಾಡಿ. ಬೆಂಗಳೂರಲ್ಲಿ ಈಗ ಊರವೇ ಅಂತಾರೆ ನೋಡ್ರಪ್ಪ ಇವರು ಯೋಗೇಶ್ ಅವರಿಗೆ ದುಡ್ಡು ಕೊಟ್ಟಿದ್ವಿ ಮಧ್ಯಾಹ್ನ ಅನ್ನೋ ಒಂದು ಪ್ರಶ್ನೆ. ನಾನು ಡೈರಿ ಎಲ್ಲ ಚೆಕ್ ಮಾಡಿದೆ, ಡೈರಿ ಬರೆದಿದ್ದೀನಿ ಅವತ್ತಿನ ಡೇಟ್ ಅಲ್ಲಿ ಕೊಟ್ಟಿದೀವಿ ಬರ್ದಿದೀವಿ ಅಂತ ಹೇಳಿದ್ರು. ಅವತ್ತಿನ ಡೇಟ್ ಅಲ್ಲಿ ಬರೆಯಕ್ ಹಾಕ್ಲ ಮಧ್ಯಕ್ಕೆ ತಿದ್ದಕ್ ಹಾಕ್ಲ ಅವತ್ತಿನ ಡೇಟ್ ಇಂದ ಡೈರಿ ಸುಂದರ ಮಾತಾಡ್ತಾ ಸುಂದರ ನನ್ನ ಕಾಗದ ಪತ್ರ ಪರಿಸ್ಥಿತಿ ನೋಡ್ರಿ ಸಿಗ್ತಕ್ಕಂತೂ ಆಗಲ್ಲ ಮನುಷ್ಯ ನೋಡೋಣ. ನಾನು ಒಂದು ಲವಲೇಶನ ಸುಳ್ಳು ಹೇಳ್ತಿಲ್ಲ. ನನ್ನನ್ನ ನೋಡಿ ಒಂದು ಹೇಳ್ತೀನಿ, ಮಾಡಕ್ಕಾಗಲ್ಲ. ಈಗ ಅವರು ಪ್ರಾಮಾಣಿಕತೆ ಹೇಳ್ತೀವಿ ಅಂತಾರೆ, ಆದ್ರೆ ಇಲ್ಲಿ ಜನಕ್ಕೆ ಪ್ರಾಮಾಣಿಕತೆ ಅನುಮಾನ ಬಂದಿದೆ. ಈಗ ಇವರು ಪ್ರಾಮಾಣಿಕತೆ ಹೇಳ್ತಾ ಇದೀವಿ ಅಂತ ಹೇಳ್ತಾರೆ ದೇವಸ್ಥಾನ ಮುಂದೆ, ಆದ್ರೆ ಶಿವಣ್ಣ ಹೇಳೋದು ಯೋಗೇಶ್ ಹೇಳೋದು ಮತ್ತೆ ಈಗ ಇವೆಲ್ಲ ಇಲ್ಲಿ ಈಗ ಶಿವಣ್ಣನೇ ನಮ್ಮ ಹತ್ರ ಲೆಕ್ಕ ಕೊಟ್ಟರು ಇದಾವೆ, ಅವ್ರ ಹತ್ರನೇ ಇದಾವೆ. ಅದ್ರಲ್ಲಿ ತೆಗೆದು ತೋರಿಸಿ 4 ಲಕ್ಷ ಅವ್ರು ಕೊಟ್ಟಿರೋದು ಅವರೇ ಕೊಟ್ಟವ್ರೆ ಅಂತ ಹೇಳಿದ್ರಲ್ಲ. 4 ಲಕ್ಷ ಒಂದ್ ನಿಮಿಷ 10 ಜನ ಕೂಗಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮ್ಮೂರಿಗೆ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನ್ ದುಡ್ಡು ಕೊಟ್ಟಕ್ಕೆ ಮಾತಾಡ್ತೀನಿ. ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಸುಮ್ಮನೆ ಆ ಮಾತಾಡಕ್ ಹೋಗಬೇಡಿ. ನಾವೇ ಸುಳ್ಳು ಹೇಳಕ್ ಹೋಗೋಣ.
ಮಾತಾಡಕ್ಕಿದ್ರೆ ಆಯ್ತು. ದುಡ್ಡು ಕೊಟ್ಟಿದ್ದು ಯಾರು ಪಬ್ಲಿಸಿಟಿ ಪಬ್ಲಿಸಿಟಿ ದುಡ್ಡು ಕೊಟ್ಟರು 10 ಲಕ್ಷ ಯಾರು ನಂಗೆ ಅವ್ರ ಅಪ್ಪರಿಗೆ ಪಬ್ಲಿಸಿಟಿ ಕೊಡಕ್ಕಾಗ್ತಾ ನಾವು ಅದ್ನ ಮಾತಾಡ್ತಿದ್ದೀವಿ. ಆಕ್ರೋಶ ಬೇಡ, ಯಾರು ಆಕ್ರೋಶ ಬೇಡ. ಒಂದು ನಿಮಿಷ ನಾನು ಬಹಳ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ. ನಾನೇನಾದ್ರು ಹಣ ಕೊಡದೇ ಇದ್ರೆ ನಿಮ್ಮೂರಿಗೆ ಬಂದು ಕುಂಕಳಕ್ಕೆ ನನಗೆ ತೆಗೆ ಬರ್ತಿತ್ತು. ಎಲೆಕ್ಷನ್ ಆದ್ಮೇಲೆ ಹೇಳ್ತೀನಿ, ಎಲೆಕ್ಷನ್ ಆದ್ಮೇಲೆ ಎಲ್ಲ ಡೈಲಿ ಬರ್ತಿರೋ ಲೆಕ್ಕನ ಕೇಳಪ್ಪ ಪೂರ ಯಾರೆಷ್ಟೇ ಕೂಗಾಡಿದ್ರು ಸತ್ಯ ನನಗೆ ಗೊತ್ತಿದೆ. ನಾನು ಹಣ ಕೊಟ್ಟರೆ ಸತ್ಯ ಸತ್ಯ ಸತ್ಯ. ನಾನು ಇದ್ರ ಮೇಲೆ ನಿಮ್ಗೊಂದ್ ಹೇಳ್ತೀನಿ ಕೇಳ್ರಿ, ನಾನು ಸುಳ್ಳು ಹೇಳೋದೇ ಆಗಿದ್ದಿದ್ರೆ ಊರಿಗೆ ಬಂದು ಮಾತಾಡೋ ಯಾವ ನೈತಿಕತೆ ಇರ್ತೀನಿ ನನಗೆ? ಯಾವ ನೈತಿಕತೆ ಇರ್ತೀನಿ ನನಗೆ? ಯಾರು ಬಂದು ಮಾತಾಡಕ್ಕಾಗ್ತೀನಿ? ನಾನ್ ದುಡ್ಡು ಕೊಟ್ಟರವಕ್ಕೆ ನನಗೆ ಅಧಿಕಾರ ಐತೆ, ನಾನು ಬಂದು ಕೂತಿದ್ರಿ ಅಂತವ. ಇವು ಸುಳ್ಳು ಹೇಳಿದ್ರೆ ಯಾಕೆ ಇಷ್ಟೊಂದು ಜನ ಕರ್ಸನು? ಜನ ಯಾಕಿರ್ಬೇಕು? ನಾನು ಒಬ್ಬನೇ ಬಂದಿಲ್ಲ ಈಗ. ನೀನ್ ಹೇಳೋದು ಒಪ್ಕೊತೀನಿ. ನಾನು ಒಬ್ಬನೇ ಬಂದಿಲ್ಲ ಈಗ. ನಾನು ನಾನು ಲೆಕ್ಕ ಕೊಡಕ್ಕಿದ್ದರೆ ಒಬ್ಬನೇ ಬಂದಿರೋದು. ಸುಮ್ಮನೆ ಸಂತೋಷ. ಅದಾಗದ್ ಬೇಡ. ತಿಂಗಳಾನುಗಟ್ಟಲೆ ಬೆಂಗಳೂರು ತಿರುಗಿ ಯಾರ್ಯಾರು ಸುಳ್ಳು ಅವ್ರು ಬರ ಸುಮ್ಮನೆ ಎಷ್ಟು ಪಂಚಾಯತ್ ಮುಗಿಸ್ಕೊಂಡು ಗಾಳಿಕೆಲ್ಲ ಬೆಳಕು ಇಡೀ ಆಸೋದಿಗೆಲ್ಲ ಬೆಳಗುತ್ತೆ. ಮಾಡ್ಬಿಡಿ ಸುಳ್ಳು ಎಲ್ಲರೂ ಬರ ಹೋಗ್ಬರ್ತೇನೆ. ಒಂದು ನಿಮಿಷ. ನಾರಮ್ಮನಹಳ್ಳಿಗೆ ಮುರಳಣ್ಣ ನಿಮಗೆ 3 ಲಕ್ಷ ಕೊಟ್ಟು ಕಳಿಸ್ತಾರೆ. ನಾನು ಊರಿಗೆ ಬಂದು ಕೊಟ್ಟ, ನಾನೇ ಕೊಟ್ಟು ಕಳಿಸ್ದೆ. ನನಗೆ ಆಗ ದಡ್ತನ ಇತ್ತು, ದುಡ್ಡ ಹೋಗಿ ಕೊಡ್ಬೇಕು ಅನ್ನೋ ಪ್ರಜ್ಞೆ ಇರಲಿಲ್ಲ ನನಗೆ. ಮುರಳಣ್ಣ ಕೈ ಕೊಟ್ಟು ನಾರಮ್ಮನಹಳ್ಳಿ ಕಳಿಸ್ದೆ, ನಾನು ಹೋಗೇ ಇರಲಿಲ್ಲ. ಆಮೇಲೆ ಹೋಗಿ ಪೂಜೆ ಮಾಡಿಸ್ದೆ. ನಮ್ಮೂರಿಗೆ ಕೆಟ್ಟ ಹೆಸರು, ಇದಕ್ಕೆ ಅವಶ್ಯಕತೆ ಇಲ್ಲ.
ಬಿಡಿ ಸರ್. ಒಳ್ಳೆ ಮಾತಾಡಕ್ಕೆ ಅವಕಾಶ ನಮಸ್ಕಾರ ಬಂಧುಗಳು, ನಾನು ನಿಮ್ಮ ಮನೆ ಮಗ ಎನ್ನ ಸಂತೋಷ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಲಾಳಿನಕೆರೆ ಹಿಂದೆ ನಮ್ಮ ಹತ್ರನೇ ಇದ್ದು ಲಾಳನಕೆರೆ ಗ್ರಾಮ ದೇವತೆ ಹೆಸರಿನಲ್ಲಿ ದುಡ್ಡು ಕೊಟ್ಟಿರೋದು ಸತ್ಯನ ಸುಳ್ಳ, ಸತ್ಯ ಆದರೆ ಊರಿಗೆ ಬಂದು ಪ್ರಮಾಣ ಮಾಡಿ ಅಂತೇಳಿ ಸವಾಲು ಹಾಕಿದ್ದವರು ಬೃಹಸ್ಪತಿ. ನಾವು ಅದರಂತೆ ಇವತ್ತು ಆ ಗ್ರಾಮಕ್ಕೆ ಹೋಗಿದ್ವಿ. ಹೋದಾಗ ಕರೆದಿದ್ದು ಪ್ರಮಾಣ ಮಾಡಿ ಅಂತ. ಅಲ್ಲಿ ಜನ ಸೇರಿಸ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನಕ್ಕೂ ಕೂಡ ಸ್ವಾಮಿ ಶಿವಲಿಂಗಣ್ಣ, ನೀವು ಈ ಮಟ್ಟಕ್ಕೆ ರಾಜಕಾರಣವನ್ನ ಎಳ್ಕೊಂಡು ಬರ್ತಾ ಇದ್ದೀರಾ ಅಂತಂದ್ರೆ, ಇವತ್ತು ಆ ಲಾಳನಕೆರೆ ಗ್ರಾಮದಲ್ಲಿ ಇದ್ದವರೆಲ್ಲ ನಿಮ್ಮ ಹಿಂಬಾಲ, ಜೊತೆಗೆ ನಿಮ್ಮ ಅಣ್ತಂದಿರು, ನಿಮ್ಮ ಬಾಮೈದ್ದಿರು ನಾನು ಸುತ್ತ ಕೂತಿದ್ರು. ನನ್ನ ಮನಸ್ಸಾಕ್ಷಿಗೆ ಎದುರ್ತೀನಿ. ನಾನು ಸತ್ಯ ನನ್ನ ಪರ ಇದೆ. ನಾನು ಬಹಳ ಧಾರ್ಮಿಕವಾದ ಮನುಷ್ಯ. ಎಲ್ಲಿವರೆಗೂ ನನಗೆ ದೈವಬಲ ಜನಬಲ ಇರುತ್ತೋ ಅಲ್ಲಿವರೆಗೂ ನಿಮ್ ಯಾವುದೇ ಕುತಂತ್ರ ನನ್ನ ಹಿಮ್ಮೆಟ್ಟಿಸೋದಕ್ಕೆ ಆಗಲ್ಲ. ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಕುಡಿಸಿ ಮಾಡಿ ಏಕಾಏಕಿ ನುಗ್ಗಿ ನನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನನ ಗಂಡಸಿ ಹೋಬಳಿ ಲಾಳನಕೆರೆ ಗ್ರಾಮದಲ್ಲಿ ಮಾಡೋ ಪ್ರಯತ್ನ ನೀವು ಪಟ್ರಿ. ಆದ್ರೆ ನಾನು ನಮ್ಮ ಮನೆ ದೇವರು ರೇವಣ ಸಿದ್ದೇಶ್ವರ ವೀರಭದ್ರೇಶ್ವರ, ನಾವು ಹೆದರೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಸತ್ಯ ನನ್ನ ಜೊತೆ ಇದೆ. ಶಿವಲಿಂಗಣ್ಣ, ನಿಮ್ಮೇನು ಈ ಪ್ರಯತ್ನ ಇತ್ತಲ್ಲ ಇವತ್ತಿಂದು, ಇದು ನೀವು ಎಷ್ಟು ಮುಂದುವರಿಸ್ತೀರಾ ಅಷ್ಟು ನಾನು ಗಟ್ಟಿ ಆಗ್ತೀನಿ. ನನ್ನ ಹೋರಾಟ, ನನ್ನ ಛಲ, ನನ್ನ ಬದ್ಧತೆ, ಅರಸೀಕೆರೆ ಜನತೆಗೋಸ್ಕರ ಪ್ರಾಮಾಣಿಕವಂತ ನನ್ನ ಪ್ರಯತ್ನ, ಇದನ್ನ ಅರಸೀಕೆರೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಅಪಪ್ರಚಾರ ಒಂದಾದ್ಮೇಲೆ ಮಾಡ್ತಾ ಇದೀರಿ ನನ್ನ ಮೇಲೆ, ಒಂದಾದ್ಮೇಲೆ ಅಪಪ್ರಚಾರ. ಇವತ್ತು ಎಲ್ಲೇ ಮೀರಿ ನಾನೇ ಬಂದೆ ಗಂಡಸಿ ಒಬ್ಬಳಿಗೆ, ಲಾಳನಕೆರೆ ಗ್ರಾಮಕ್ಕೆ ನಾನು ಬಂದೆ. ಅಣ್ಣ, ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡಿದ್ದಿದ್ರೆ ನಾನು ಗ್ರಾಮಕ್ಕೆ ಒಬ್ಬನೇ ಬರುವಂತದ್ದು, ಒಬ್ಬನೇ ಬಂದೆ ಗ್ರಾಮಕ್ಕೆ. ನಾನು ಯಾವ ಪೊಲೀಸ್ ಇಲಾಖೆಗೂ ನಾನು ಹೇಳಿರಲಿಲ್ಲ, ಒಬ್ಬನೇ ಬಂದೆ. ಯಾಕಂದ್ರೆ ನಾನು ಕೊಟ್ಟಿರೋದು ಸತ್ಯ, ಅದನ್ನ ಹೇಳೋದಕ್ಕೆ ನನಗೇನು, ನನ್ನ ಮನಸ್ಸಾಕ್ಷಿ ಅದಕ್ಕೆ ಪ್ರಮಾಣ ಇದೆ. ಹೌದು, ನೀವು ಒಂದು ಸ್ಟೇಜ್ ಸೆಟ್ ಮಾಡ್ತೀರಿ, ಇಲ್ಲೊಬ್ಬ ಇಲ್ಲಿಂದ ಬರ್ತಾನೆ ಪುಣ್ಯಾತ್ಮ, ಬಂದು ಅವತ್ತು ನಾನು ಫೋನ್ ಮಾಡಿ ಹೇಳದಂತೆ ಅದಕ್ಕೆ ಅವನು ನಾನು ಹಣ ಕೊಟ್ಟೆ ಅಂತ ಸಾಕ್ಷಿ ಹೇಳ್ತಾನೆ. ಅವನು ಅದನ್ನ ಸಾಕ್ಷಿ ಅಂತ ತಗೊಂಡು ಇನ್ಯಾರೋ ಬೇಡ್ತಾನೆ ಅಷ್ಟೇ ಕೊಟ್ಟಿದ್ದು ನಮ್ಗೆ ಅಂತ. ಸ್ವಾಮಿ, ನಾನು ಈಗಲೂ ಹೇಳ್ತೀನಿ, ನಾನೇ ಲಾಳನಕೆರೆ ಗ್ರಾಮಕ್ಕೆ ಬಂದು ಕುಂತಿದ್ದೀನಿ ಅಂದ್ರೆ ನನ್ನೊಳಗೆ ಸತ್ಯದ ಧೈರ್ಯ ಇದೆ. ಅದಕ್ಕೆ ಬರೋದಕ್ಕೆ ನನಗೆ
ಶಕ್ತಿ ಸಿಕ್ತು. ಇಲ್ಲ ಅಂದಿದ್ರೆ ಸುಳ್ಳಾಗಿದ್ದಿದ್ರೆ ನಾವು ಆ ತಾಯಿ ಸನ್ನಿಧಾನ, ಆ ತಾಯಿಯಲ್ಲಿರೋದು ಸತ್ಯನೇ ಆದ. ಆ ತಾಯಿ ಸನ್ನಿಧಾನಕ್ಕೆ ಬಂದು ಯಾರು ಸುಳ್ಳಾಡೋದಕ್ಕೆ ಸಾಧ್ಯ ಇಲ್ಲ. ನಾನೇನಾದ್ರೂ ಕೊಡಬಾರ್ದು, ಕೊಟ್ಟಿಲ್ಲ ಅನ್ನಂಗಿದ್ದಿದ್ರೆ ಅಲ್ಲಿವರೆಗೂ ಬರದಂಗೆ ಏನಾದ್ರು ನೆಪ ಹೇಳಿ ತಪ್ಪಿಸ್ಕೊಳಕ್ ಹೋಗ್ತಾ ಇರ್ತಾನೆ. ನಾನು ಬಂದೆ, ಒಬ್ಬನೇ ಬಂದೆ. ನಾನು ಯಾರಿಗೂ ಕೂಡ ಹೇಳಿರ್ಲಿಲ್ಲ. ನನ್ನ ಪಾಡಿಗೆ ನಾನು ಬಂದೆ. ನಾನು ಅದನ್ನ ಪ್ರಮಾಣ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ನಾನು ಬಂದೆ. ಆದ್ರೆ ನೀವು ಶಿವಲಿಂಗಣ್ಣ, ನಿನ್ನ ಹಿಂಬಾಲಕರನ್ನ, ನಿನ್ನ ಸಂಬಂಧಿಕರನ್ನ ಸೇರಿಸಿ ನನಗೇನು ಹಲ್ಲೆ ಮಾಡಿಸೋ ಪ್ರಯತ್ನ ಮಾಡಿದಲ್ಲ. ನನಗೂ ಕಾರ್ಯಕರ್ತರಿದ್ದಾರೆ. ನನ್ನ ಮೇಲೆ ಹಲ್ಲೆ ಆಗಿರೋ ವಿಷಯ ಗೊತ್ತಾಯ್ತು. ನೀನು ಊರು ತಿರ್ಗಕ್ಕಾಗಲ್ಲ ಶಿವಲಿಂಗಣ್ಣ. ನಿನ್ಗೆ ಅಧಿಕಾರ ಇರ್ಬೋದು, ಇವತ್ತು ಸರ್ಕಾರ ಇರ್ಬೋದು, ನಾಳೆ ಮಂತ್ರಿ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀರಾ. ಆದ್ರೆ ಒಬ್ಬ ರಾಜಕೀಯ ಎದುರಾಳಿನ ಹೋರಾಟದ ಮುಖಾಂತರ ಎದುರಿಸಕ್ಕಾಗದೆ ವಾಮ ಮಾರ್ಗ ಹಿಡಿದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿಸೋ ಪ್ರಯತ್ನ ಮಾಡಿದ್ರಲ್ಲ, ಇದಕ್ಕೆಲ್ಲ ಹೆದರೋ ನಾನಲ್ಲ, ಹೆದರೋದು ಇಲ್ಲ. ನೀವೇನಾದ್ರು ಈ ರೀತಿ ಎದುರಿಸ್ಬೋದು ಸಂತೋಷನ ಅನ್ಕೊಂಡ್ರೆ ನಿಮಗೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ನೀವು ಗಮನಿಸಬೇಕು. ನನ್ನ ವಿಧಾನಸಭಾ ಚುನಾವಣೆ ಆದ್ಮೇಲೆ ನಮ್ಮ ಜೊತೆಲಿ ಇದ್ದಂತ ಕೆಲವು ವ್ಯಕ್ತಿಗಳು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಣ್ಣೊಡೆಯೋ ಕಾಂಟ್ರಾಕ್ಟ್ ಅನ್ನ ತಗೋತಾರೆ. ಶಿವಲಿಂಗಣ್ಣನ ಜೊತೆ ಇದ್ದವ್ರಿಗೆ MP ಗ್ರಾಂಟ್ ಅನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಕ್ಷ್ಯ ಇದೆ. ಇಷ್ಟೆಲ್ಲ ಮಾಡು ನಾವು ನಿಮ್ಮನ್ನ ನಂಬಿ ಓಡಾಟವನ್ನು ಮಾಡ್ತಾ ಇದ್ದೇವೆ. ನೀವು ಯಾರ್ಯಾರು ಇವತ್ತು ಬಂದ್ರಿ, ಅಲ್ಲಿ ನಿಂತಿದ್ರಿ, ಎಲ್ಲವೂ ಕೂಡ ನಾನು ಗಮನಿಸಿದ್ದೇನೆ. ಆದ್ರೆ ಇದಕ್ಕೆಲ್ಲ ಸಂತೋಷನ ಎದುರಿಸಬಹುದು ಅನ್ನೋ ಭ್ರಾಂತಿ ನಿಮ್ಗೆ ಇರೋದನ್ನ ಬಿಟ್ಬಿಡಿ. ಯಾಕಂದ್ರೆ ನನ್ನ ಹತ್ರ ಎಲ್ಲಿವರೆಗೂ ಜನಬಲ ದೈವಬಲ ಇರುತ್ತೋ ಅಲ್ಲಿವರೆಗೂ ನಿಮ್ ಯಾವುದೇ ಕುತಂತ್ರ ಪ್ರಯತ್ನ ಕೊಡೋದಿಲ್ಲ. ಏನೇನ್ ಷಡ್ಯಂತ್ರ ನೀವು ಮಾಡೋ ಪ್ರಯತ್ನ ಮಾಡ್ತೀರಿ ಅದೆಲ್ಲದಕ್ಕೂ ಸಟ್ ಹೊಡಿತೇನೆ. ಇವತ್ತು ಹೇಳ್ತಾ ಇದ್ದೇನೆ, ಗಂಡ್ಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಂತ HD ದೇವೇಗೌಡರು ಪ್ರತಿಮೆ 100ಕ್ಕೆ 100ರಷ್ಟು ಪ್ರತಿಷ್ಠಾಪನೆ ಆಗೇ ಆಗುತ್ತೆ. ಮತ್ತು ಅರಸೀಕೆರೆ ತಾಲೂಕಿನ ಸಮಸ್ತ ರೈತರ ಬಹುದಿನಗಳ ಬೇಡಿಕೆ ಸಾಗುವಳಿ ಚೀಟಿ ದುರಸ್ತಿ ಆಗಬೇಕು ಅನ್ನುವಂತ ಹೋರಾಟ ನಂದೇನಿದೆ ಅದನ್ನ ಇನ್ನೂ ಗಟ್ಟಿಯಾಗಿ ತಗೊಳ್ತೀನಿ ಹೊರತು ನಾನು ಹಿಂದೆ ಸರಿಯಲ್ಲ. ಈ ರೀತಿ ನನ್ನನ್ನು ಬೆದರಿಕೆ ಹಾಕುವಂಥದ್ದು, ಹೆದರಿಸುವಂಥದ್ದು ಏನಾದ್ರು ಮಾಡ್ಬೋದು ಅನ್ಕೊಂಡ್ರೆ ಶಿವಲಿಂಗಣ್ಣ, ಪಾಪ ಇಲ್ಲಿರೋ ನೀವು ಕೆಲವು ಹಿಂಬಾಲಕರು ಗೊತ್ತಿಲ್ಲ ನಮ್ಮ ಬಗ್ಗೆ ಸರಿಯಾಗಿ. ನಿಮಗೆ ಚೆನ್ನಾಗಿ ಗೊತ್ತಿದೆ ನಾವೇನು, ನಮ್ಮ ಸಂಘಟನೆ ಯಾವ ರೀತಿ ಇದೆ, ನಮ್ಮ ಹೋರಾಟ ಯಾವ ರೀತಿ ಇದೆ. ನಾನು ಬಂದಿದ್ದೆ ಹೋರಾಟದಿಂದ. ದಯಮಾಡಿ ಈ ರೀತಿ ವಾಮ ಮಾರ್ಗ ಹಿಡಿಯೋದ್ರ ಬಿಟ್ಟು ನೇರವಾಗಿ ಫೈಟ್ ಮಾಡಿ, ನೇರವಾಗಿ ಹೋರಾಟ ಮಾಡ್ರಿ. ನೀವೇನ್ ಮಾಡಿದಿರಿ, ನಾವೇನ್ ಮಾಡ್ತಾ ಇದೀವಿ ಹೇಳೋಣ ಜನತೆ ಮುಂದೆ. ಅದನ್ನ ಬಿಟ್ಟು ಈ ರೀತಿ ಕ್ಷುಲ್ಲಕವಾದಂತ ರಾಜಕಾರಣವನ್ನು ರಾತ್ರಿ ಮನೆ ಕರೆಸಿ ಅವ್ನು ಹೇಳ್ಕೊಟ್ಟು ಬೆಳಗ್ಗೆಲ್ಲ ಜನ ಸೇರ್ಸಕ್ಕೆ ಹೇಳ್ಕೊಟ್ಟು ನಾನು ಒಬ್ನೇ ಬಂದಂತ ಮೇಲೆ ಹಲ್ಲೆ ಮಾಡಿಸೋದು ಗಂಡಸ್ತಾನ ಅಲ್ಲ, ಅದು ಒಳ್ಳೇದಲ್ಲ. ನೀವು ದುಡ್ಡು ಕೊಟ್ಟು ಜನ ಸೇರಿಸಬೇಕಾಗಿದೆ. ಇವತ್ತು ನನಗೆ ನಾನೊಂದು ಕೂಗು ಕೊಟ್ರೆ ಜನ ಬರ್ತಿದ್ದಾರೆ, ಅದನ್ನ ಸಹಿಸ್ಕೊಳ್ಳಕ್ ನಿಮ್ಗೆ ಆಗ್ತಾ ಇಲ್ಲ. ನೀವು ಹಣ ಖರ್ಚು ಮಾಡಿ ಜನ ಸೇರಿಸೋ ಪ್ರಯತ್ನ ಮಾಡ್ತಾ ಇದ್ರೆ ಆದ್ರೂ ಜನ ಬರ್ತಾ ಇಲ್ಲ. ನಾನು ಹಣ ಕೊಡದೆ ಕೂಗಾಕರೆ ಜನ ಬರ್ತಾ ಇದ್ದಾರೆ. ಹೌದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಅನುಭವದ ಕೊರತೆ ಇತ್ತು. ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ರ ಜ್ಞಾನ ನಮಗೆ ಕಡಿಮೆ ಇತ್ತು. ಹಂಗಾಗಿ ನೀವು ಗೆದ್ದಿದ್ದೀರಾ ಅಷ್ಟೇ. ಆದ್ರೂ ನಾನು ನನ್ನ ಮೊದಲನೇ ಪ್ರಯತ್ನದಲ್ಲಿ 80,000ಕ್ಕೂ ಹೆಚ್ಚು ಮತಗಳನ್ನ ನಾನು ಪಡ್ಕೊಂಡಿದ್ದೇನೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ. ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಈ ರೀತಿ ಇನ್ನು ನೀವು ಕೆಣಕಿದ್ದೀರ, ಹಳ್ಳಿಗೆ ಬರ್ತೇನೆ, ಹೋರಾಟವನ್ನು ರೂಪಿಸ್ತೇನೆ. ಯಾರ್ಯಾರಿಗೆ ದುರಸ್ತಾಗಿಲ್ಲ, ಸಾಗುವಳಿ ಚೀಟಿ ಸಿಕ್ಕಿಲ್ಲ, ಈ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತಗೊಳ್ತೇನೆ. ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ಥಳಿಯನ್ನ ಗಂಡ್ಸಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ನಿಲ್ಲಿಸೋದು ಸೂರ್ಯಚಂದ್ರಷ್ಟೇ ಸತ್ಯ. ನೀವು ಏನೇನೋ ಕ್ರಿಯೇಟ್ ಮಾಡಿ ಯಾವ